ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ನಾನು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಬರಬೇಕು ಅಂದರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ 2024-25 ಸಿಲೆಬಸ್ಸು. ಸೊ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕಿಂತ ಮುಂಚೆ 2024-2025 ಸಿಲೆಬಸ್ಸಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಸೊ ಹೋದ ಸತಿ 2023-24 ನಿಮ್ಮ ಸೀನಿಯರ್ಸ್ ಯಾವ ಚಾಪ್ಟರ್ಸ್ಗಳೆಲ್ಲ ಓದಿದ್ರಲ್ಲ, ಲೈಕ್ ಅದೇ ಥರ ಇರುವಂಥದ್ದು, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಓಕೆನಾ. ಫಸ್ಟ್ ಚಾಪ್ಟರು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಾಗೆ ಮಾರ್ಕೆಟಿಂಗ್. ಒಂದು ಸತಿ ನೋಡ್ಕೊತಾ ಹೋಗಿ, ಹಾಗೆ ಒಂದು ನೋಟ್ಸ್ ಇಟ್ಕೊಂಡು ನೋಟ್ ಡೌನ್ ಮಾಡ್ಕೊತಾ ಹೋಗಿ. ಓಕೆನಾ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, 2023-24 ರೆಡ್ಯೂಸ್ ಆಗಿರೋ ಸಿಲೆಬಸ್ ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬೊಬ್ಬರು ಸಿಲೆಬಸ್ ಪರ್ಚೇಸ್ ಮಾಡಿರಲ್ಲ, ನೀವು ನಿಮ್ಮ ಸೀನಿಯರ್ಸಿಂದ ಟೆಕ್ಸ್ಟ್ ಬುಕ್ನ ಇಸ್ಕೊಂಡಿರ್ತೀರ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಯಾವ್ಯಾವ ರೆಡ್ಯೂಸ್ ಆಗಿದೆ, ಎಲ್ಲವೂ ಓದ್ತಿರ್ತೀರ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಹೋದ ಸತಿ ಬ್ಯಾಚಲ್ಲಿ ರೆಡ್ಯೂಸ್ ಆಗಿತ್ತು, ಅದೇ ಥರನೇ ಈ ಸತಿನೂ ಕೂಡ ನಿಮಗೆ ಸಿಲೆಬಸ್ನ ಇಟ್ಟಿರುವಂಥದ್ದು, ಮತ್ತು ಯಾವುದೇ ರೀತಿಯ ರೆಡ್ಯೂಸ್ ಮಾಡಿಲ್ಲ. ಓಕೆನಾ. ಹೋದ ಸತಿ ಯಾವ್ಯಾವ ರೆಡ್ಯೂಸ್ ಆಗಿತ್ತು ಅಂತ ಹೇಳ್ತೀನಿ, ನೋಡ್ಕೊಳ್ರಿ. ಈ ಸತಿನೂ ಕೂಡ ಇವ್ಯಾವ ಮತ್ತೆ ಟಾಪಿಕ್ಸು ಬರೋದಿಲ್ಲ, ಆಯಿತಾ. ಹೋದ ಸತಿ ಯಾವ್ಯಾವ ರೆಡ್ಯೂಸ್ ಆಗಿತ್ತಲ್ಲ ಇವೆಲ್ಲ ಹೇಳ್ತಿದ್ದೀನಿ. ಈ ಸತಿನೂ ಕೂಡ ಯಾರು ನೋಡ್ತಿದ್ದೀರಲ್ಲ, ಮತ್ತು ಈ ಸತಿ 2024-2025 ಬ್ಯಾಚಲ್ಲಿ ಬರೀತಿರಲ್ಲ ಎಕ್ಸಾಮು, ಸೊ ಈ ಸತಿನೂ ಕೂಡ ಯಾವ ಟಾಪಿಕ್ಸು ಬರೋದಿಲ್ಲ, ಆಯಿತಾ. ಯಾರ ಹತ್ರ ಹಳೆ ಟೆಕ್ಸ್ಟ್ ಬುಕ್ ಇದೆ, ಸೊ ಮಾರ್ಕ್ ಮಾಡ್ಕೊಳ್ರಿ ಈ ಟಾಪಿಕ್ ಇಲ್ಲ ಅಂತ. ಚಾಪ್ಟರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಇಂಪ್ಯಾಕ್ಟ್ ಆಫ್ ಗೌರ್ನಮೆಂಟ್ ಆಫ್ ಪಾಲಿಸಿ ಆಫ್ ಚೇಂಜಸ್, ಇದೊಂದು ಟಾಪಿಕ್ ಬರುತ್ತೆ. ಏನು ಇದೊಂದು ಟಾಪಿಕ್ಕು. ಈ ಟಾಪಿಕ್ ಏನಾಗಿದೆ, ರೆಡ್ಯೂಸ್ ಆಗಿದೆ. ಅಂದರೆ ಈ ಟಾಪಿಕ್ ಮಾತ್ರ, ಫುಲ್ ಲೆಸನ್ನೇ ಅಲ್ಲ, ಈ ಒಂದು ಚಾಪ್ಟ್ರಲ್ಲಿ ಇದೊಂದು ಟಾಪಿಕ್ ಬರುತ್ತೆ, ಇಂಪ್ಯಾಕ್ಟ್ ಆಫ್ ಗೌರ್ನಮೆಂಟ್ ಆಫ್ ಪಾಲಿಸಿ ಚೇಂಜಸ್ ಅಂತ. ಆ ಟಾಪಿಕ್ಕು ರೆಡ್ಯೂಸ್ ಆಗಿದೆ, ಅಂದರೆ ತೆಗೆದಿದ್ದಾರೆ ಆ ಟಾಪಿಕ್ನ. ನೆಕ್ಸ್ಟ್ ಬಿಸ್ನೆಸ್ ಮತ್ತು ಇಂಡಸ್ಟ್ರೀಸ್ ವಿಚ್ ಸ್ಪೆಷಲ್ ರೆಫರೆನ್ಸ್ ಟು ಅಡಾಪ್ಟೇಷನ್ ಆಫ್ ದ ಪಾಲಿಸೀಸ್ ಆಫ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ದ ಗ್ಲೋಬಲೈಸೇಷನ್, ಇವೆಲ್ಲ ಟಾಪಿಕ್ಸ್ನ ಏನು ಮಾಡಿದ್ದಾರೆ, ತೆಗೆದಿದ್ದಾರೆ. ಇದು ಕೂಡ ಟಾಪಿಕ್. ಓಕೆನಾ. ನೆಕ್ಸ್ಟ್ ಚಾಪ್ಟರ್ 7ಅಲ್ಲಿ ಡೈರೆಕ್ಟಿಂಗ್. ಚಾಪ್ಟರ್ 7 ಯಾವುದು, ಡೈರೆಕ್ಟಿಂಗ್ ಚಾಪ್ಟರಲ್ಲಿ ಕ್ವಾಲಿಟೀಸ್ ಆಫ್ ಎ ಗುಡ್ ಲೀಡರ್ ಅನ್ನೋ ಟಾಪಿಕ್ಕು ಏನಿದೆ, ಇದು ಟಾಪಿಕ್ಕು, ಆಯಿತಾ. ಟಾಪಿಕ್ ಏನು ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಇದೊಂದು ಟಾಪಿಕ್ನ ತೆಗೆದಿದ್ದಾರೆ. ಸೊ ನೆಕ್ಸ್ಟ್ ಚಾಪ್ಟರ್ 8ಅಲ್ಲಿ ಟೆಕ್ನಿಕ್ಯೂಸ್ ಆಫ್ ಕಂಟ್ರೋಲಿಂಗ್ ಅನ್ನೋವಂಥದ್ದು ಟಾಪಿಕ್ ಬರುತ್ತೆ. ಚಾಪ್ಟರ್ 8 ಕಂಟ್ರೋಲಿಂಗಲ್ಲಿ ಟೆಕ್ನಿಕ್ಯೂಸ್ ಆಫ್ ಕಂಟ್ರೋಲಿಂಗ್ ಅನ್ನೋ ಟಾಪಿಕ್ನ ತೆಗೆದಿರುವಂಥದ್ದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್. ಓಕೆ, ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋ ಫುಲ್ ಟಾಪಿಕ್ನ ತೆಗೆದಿರುವಂಥದ್ದು. ನೀವು ಕೇಳ್ಬೋದು, ಮತ್ತು ಇಲ್ಲಿ 10 ಅಂತ ಇದೆ ಅಂತಂದರೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೋದ ವರ್ಷ ನಿಮ್ಮ ಸೀನಿಯರ್ಸ್ ಬರ್ತಿದ್ರಲ್ಲ, ಸೊ ಅದರಿಂದ ಏನಿತ್ತು ಅಂತ ಅಂದರೆ, ಫಸ್ಟು ಆ್ಯಕ್ಚುಲಿ 11 ಚಾಪ್ಟರ್ ಇದ್ದಿದ್ದು. ಸೊ ಹೋದ ವರ್ಷ ಏನು ಮಾಡಿದ್ದಾರೆ, ಈ 11 ಚಾಪ್ಟ್ರಲ್ಲಿ ಒಂದು ಚಾಪ್ಟರ್ನ ಫುಲ್ಲು ರೆಡ್ಯೂಸ್ ಮಾಡಿ, ಈ 10ನೇ ಚಾಪ್ಟರ್ ಇದೆ ಅಲ್ಲ, ಈ 10ನೇ ಚಾಪ್ಟರು ಆ್ಯಕ್ಚುಲಿ ಅವಾಗೇನಾಗಿತ್ತು, 11ನೇ ಚಾಪ್ಟರು ಮಾರ್ಕೆಟಿಂಗ್ ಅಂತ ಇತ್ತು. ಆದರೆ ಹೋದ ವರ್ಷ ರೆಡ್ಯೂಸ್ ಆಗಿದೆ ಸಿಲೆಬಸ್ಸು. ಆ ಒಂದು ಕಾರಣದಿಂದ ಇವಾಗ ಇದು 10ನೇ ಚಾಪ್ಟರ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಆಗಿರುವಂಥದ್ದು. ಇವಾಗ ಹೋದ ಪ್ರಕಾರ ಹೇಳಬೇಕು ಅಂದರೆ ಫಿನಾನ್ಷಿಯಲ್ ಮಾರ್ಕೆಟಿಂಗು ಒಂದು ಫುಲ್ ಚಾಪ್ಟರ್ ರೆಡ್ಯೂಸ್ ಆಗಿದೆ. ಹಾಗೆ ಒಂದೊಂದು 3 ಚಾಪ್ಟರಲ್ಲಿ ಒಂದೊಂದು ಟಾಪಿಕ್ಸ್ಗಳು ನಿಮಗೆ ರೆಡ್ಯೂಸ್ ಆಗಿರುವಂಥದ್ದು, ಒಂದೊಂದು ಟಾಪಿಕ್ಸ್ಗಳು, ಆಯಿತಾ. ಇವಾಗಲೂ ಕೂಡ ಹೇಳ್ತಿದ್ದೀನಿ, ಇವಾಗ ಇದನ್ನು ಯಾರು ನೋಡ್ತಿದ್ದೀರಲ್ಲ, ಸೊ ಇವಾಗಲೂ ಕೂಡ ಈ ವರ್ಷವೂ ಕೂಡ ಅಂದರೆ 2024-25 ಬ್ಯಾಚಲ್ಲೂ ಕೂಡ ಈ ಹೋದ ವರ್ಷ ಏನು ರೆಡ್ಯೂಸ್ ಮಾಡಿದ್ರಲ್ಲ, ಈ ಟಾಪಿಕ್ಸ್ಗಳಾಗಿರ್ಬೋದು, ಇದೊಂದು ಫುಲ್ ಚಾಪ್ಟರ್ ರೆಡ್ಯೂಸ್ ಮಾಡಿದಾರಲ್ಲ, ಇವ್ಯಾವು ಬರೋದಿಲ್ಲ. ಓಕೆನಾ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನಂತಂದರೆ ಮೇಯ್ನ್ ಥಿಂಗು, ಮತ್ತು ನೀವು ಯಾರು ಈ ಸತಿ ಮತ್ತೆ ಹೊಸ್ದಾಗಿ ಯಾರು ಈ ಸತಿ ಬುಕ್ನ ಪರ್ಚೇಸ್ ಮಾಡ್ತಿದ್ದೀರಲ್ಲ,
ಸೊ ಅವರು ಕೂಡ ಮೇಯ್ನ್ ಥಿಂಗ್ ಹೇಳ್ಬೇಕು ಅಂತಂದರೆ ಅದರಲ್ಲಿ ಆಲ್ರೆಡಿ ರೆಡ್ಯೂಸ್ ಮಾಡಿ ಕೊಟ್ಟಿರ್ತಾರೆ ಸಿಲೆಬಸ್ನ. ಮತ್ತು ಇದು ಯಾವುದಿದು ಅಂತ ಹುಡ್ಕೊಂಡು ಕುತ್ಕೊಂಡ್ಬಿಟ್ರೆ ಈ ಸತಿ ಯಾರು ಈ ವರ್ಷ ತೊಗೊತೀರಾ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅಥವಾ ಸತಿ ಬ್ಯಾಚಲ್ಲೇ ರೆಡ್ಯೂಸ್ ಆಗಿರೋ ಟೆಕ್ಸ್ಟ್ ಬುಕ್ಸ್ಗಳು ಇದ್ದಾವೆ, ಅದನ್ನು ಯಾರು ಪರ್ಚೇಸ್ ಮಾಡ್ತಿರೋ ಸೊ ಅವರು ಇವೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡ್ಬೇಕಾದ್ರೆ ಎಲ್ಲ ಅವರೇ ರೆಡ್ಯೂಸ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಜಸ್ಟ್ ಓದ್ಕೊಂಡು ಹೋದರೆ ಸಾಕಾಗುತ್ತೆ. ಸೊ ಈ ಥರ ಟೆಕ್ಸ್ಟ್ ಬುಕ್ ಇಲ್ಲಿ ತೋರಿಸ್ತೀನಿ ನೋಡಿರಿ. ಈ ಥರ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ಬೇರೆ ಥರ ಟೆಕ್ಸ್ಟ್ ಬುಕ್, ಓಲ್ಡ್ ಟೆಕ್ಸ್ಟ್ ಬುಕ್ ಯಾರು ರೆಫರ್ ಮಾಡ್ತಿರ್ತೀರೋ ಅಲ್ಲಿ ಬೇಕಾದ್ರೆ ನೀವು ಈ ಟಾಪಿಕ್ಸ್ಗಳು ನಿಮ್ಗೆ ಸಿಗುತ್ತೆ. ಟಾಪಿಕ್ಸ್ಗಳನ್ನ ನೀವು ರೆಫರ್ ಮಾಡಿಬಿಡಿ, ಯಾಕಂದರೆ ರೆಡ್ಯೂಸ್ ಮಾಡಿದ್ದಾರೆ. ಓಕೆನಾ? ಸೊ ಇವಾಗ ನಾನು ನೆಕ್ಸ್ಟ್ ವೀಡಿಯೋಸ್ಗಳು ಎಲ್ಲವೂ ವೀಡಿಯೋಸ್ಗಳು ನಿಮಗೆ ಬರಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಾನು ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸು ಅಪ್ಲೋಡ್ ಮಾಡಿದ್ದೀನಿ. ನಾನು ವೀಡಿಯೋ ಸಿಲೆಬಸ್ ರೆಡ್ಯೂಸ್ ಆಗುತ್ತೋ ಇಲ್ವೋ ಡೀಟೇಲ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸತಿ ಹೋಗಿ ಚೆಕ್ ಮಾಡಿ. ಸೊ ಓಕೆನಾ? ಇದು ವಿಡಿಯೋ ಎಂಡಲ್ಲಿ ನಿಮಗೆ ಅದರದ್ದು ಡಿಸ್ಟ್ರಿಕ್ಸಿನ ವೀಡಿಯೋ ಕೂಡ ಬರುತ್ತೆ. ಡಿಸ್ಕ್ರಿಪ್ಷನಲ್ಲೂ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಚೆಕ್ ಮಾಡಿ. ಮತ್ತು 2023-24 ಬೋರ್ಡ್ ಎಕ್ಸಾಮ್ ನಡೀತಲ್ವ ಈ ಸತಿ. ಸೊ ಈ ಸತಿ ಬೋರ್ಡ್ ಎಕ್ಸಾಮ್ ನಡೆದಿರೋದು ಕೂಡ ಒಂದೇ ವಿಡಿಯೋದಲ್ಲಿ 6 ಸಬ್ಜೆಕ್ಟು, ಕಾಮರ್ಸ್ ಅವರಿಗೆ ಒಂದೇ ವಿಡಿಯೋದಲ್ಲಿ 6 ಸಬ್ಜೆಕ್ಟು ಕೂಡ ನಾನು ನಿಮಗೆ ಪೇಪರ್ನ ನಾನು ನಿಮಗೆ ಹಾಕಿದ್ದೀನಿ. ಕ್ವಶನ್ ಪೇಪರ್ನ ಹಾಕಿರುವಂಥದ್ದು ಒಂದು ಸತಿ ನೀವು ಹೋಗಿ ಮತ್ತು ಅದನ್ನು ಆ ಲಿಂಕು ಕೂಡ ನಾನು ನಿಮಗೆ ಲಾಸ್ಟ್ ಇದರಲ್ಲಿ ಕೊಡ್ತೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಫ್ರೀ PDF ಕೂಡ ನಾನು ಅದರಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಒಂದು ಸತಿ ಹೋಗಿ ಚೆಕ್ ಮಾಡಿ ನೋಡಿ. ಇದು ನಾನು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಲಾಸ್ಟ್ ಎಕ್ಸಾಮ್ ಇನ್ನೇನು ಒಂದು ವಾರ ಒಂದು ವೀಕ್ ಇದೆ ಅಂತಂದು ಓದ್ಕೊಂಡ್ಬೇಡ್ರಿ ಕೂತ್ಕೊಂಡು. ಇವಾಗಲಿಂದನೇ ಕಷ್ಟಪಟ್ಟರೆ ನಿಜವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆನಾ? ವೀಡಿಯೋ ಯಾರು ಲೆಂತಿ ಆಗ್ತಿದೆ ಅಂತ ಅಂದರೆ ದಯವಿಟ್ಟು ಲೆಂತಿ ಆಗಿದೆ ಅಂತ ಮಾಡಿಬಿಡಿ, ಅದರೊಳಗಡೆ ಡಿಟೇಲ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಒಂದು ಸತಿ ಚೆಕ್ ಮಾಡಿ. ಓಕೆನಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಕ್ವಶನ್ ಪೇಪರ್ 6 ಸಬ್ಜೆಕ್ಟು ಒಂದೇ ವಿಡಿಯೋದಲ್ಲಿ ಮಾಡಿರೋದು ವಿತ್ ಫ್ರೀ PDF ಕೂಡ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವೀಡಿಯೋ ಆದ ನಂತರ ಎಂಡಲ್ಲೂ ಕೊಟ್ಟಿರ್ತೀನಿ. 2 ಕಡೆಯೂ ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋ ಅಕೌಂಟೆನ್ಸಿ ಯಾವ್ಯಾವ ಸಿಲೆಬಸ್ ಇದೆ, ಯಾವ ಸಿಲೆಬಸ್ ಇಲ್ಲ, ಸೊ ಎಷ್ಟು ಪೋರ್ಷನ್ಸ್ ಇದೆ ಅಂತ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ವೆಯ್ಟ್ ಮಾಡಿ ಆ ವಿಡಿಯೋಕ್ಕೆ. ಓಕೆನಾ? ಬಿಸ್ನೆಸ್ ಸ್ಟಡೀಸು ಇವಾಗ ಇಂಗ್ಲೀಷ್ ಮೀಡಿಯಮಿಂದ ಅಪ್ಲೋಡ್ ಮಾಡಿದ್ದೇನೆ ನಾನು. ಸೊ ಇವಾಗ ಕನ್ನಡ ಮೀಡಿಯಮ್ ಅವರಿಗೆ ಪೋರ್ಷನ್ ಬೇಕು, ಅದು ಇನ್ಫಾರ್ಮೇಷನ್ ಬೇಕು, ಮಾಹಿತಿಗಳು ಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕನ್ನಡ ಮೀಡಿಯಮ್ ಅವರಿಗೂ ಸ್ವಲ್ಪ ಹಾಕಿ ಅಂತ ಅಂದರೆ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ. ಓಕೆನಾ? ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಸೊ ನಾನು ಇನ್ನೊಂದು ಚಾನಲ್ನ ನಾನು ಮಾಡಿರುವಂಥದ್ದು ತಿಂಡಿಪೋತಿ ಚಾನಲ್ ಅನ್ನುವಂಥದ್ದು. ಸೊ ಅಲ್ಲಿ ಆ ಒಂದು ಚಾನಲಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತೇನೆ, ಅಡುಗೆಗಳನ್ನ ಮಾಡಿ ತೋರಿಸುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ದಯವಿಟ್ಟು ಒಂದು ಸತಿ ಮನೆಯಲ್ಲಿ ಅಮ್ಮನ ಕೈಲಿ ಮಾಡಿಸ್ಕೊಂಡು ಅಥವಾ ನೀವೇ ಮಾಡಿ ಒಂದು ಸತಿ ಟೇಸ್ಟ್ ಕೊಂಡು ತಿಂದು ಕಮೆಂಟ್ ಮಾಡಿ ಗೈಸ್. ಆ ಒಂದು ಯೂಟ್ಯೂಬ್ ಚಾನಲಿನ ಒಂದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಸೊ ಥ್ಯಾಂಕ್ ಯು.